ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೇಸಿಗೆಯ ತೀವ್ರ ಬಿಸಿಲಿನ ನಡುವೆ ಮೂಕ ಪ್ರಾಣಿಗಳ ಜೀವ ಉಳಿಸುವ ಮಾನವೀಯ ಕಾರ್ಯಕ್ಕೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಶ್ರೀರಾಮಕೃಷ್ಣ ಸೇವಾಶ್ರಮ ಮತ್ತೆ ಮುಂದಾಗಿದೆ. ಕಳೆದ ಹಲವು ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ದಾವಣಗೆರೆ ಸೇರಿದಂತೆ 5 ಜಿಲ್ಲೆಗಳ ದೇವರ ರಾಸುಗಳ ಹಟ್ಟಿಗಳಿಗೆ ಜಾನುವಾರು ಮೇವುಗಳನ್ನು ಸರಬರಾಜು ಮಾಡುತ್ತಿರುವ ಸೇವಾಶ್ರಮ ಈ ವರ್ಷವೂ ಅದೇ ಸೇವಾ ಪರಂಪರೆಯನ್ನ ಮುಂದುವರೆಸಿದೆ. ಈ ಬಾರಿ ಈ ಮಹತ್ವದ ಕಾರ್ಯಕ್ಕೆ ಶ್ರೀಮತಿ ಸುಧಾಮೂರ್ತಿ ಅಧ್ಯಕ್ಷತೆಯ ಮೂರ್ತಿ ಟ್ರಸ್ಟ್ ಬೆಂಗಳೂರು ಸಹಕಾರ ನೀಡಿದ್ದು, ಸಮರ್ಪಣೆ ಇನ್ಫೋಸಿಸ್ ತಂಡದ ಸದಸ್ಯರು ಸಹ ಸ್ವಯಂ ಸೇವಕರಾಗಿ ಕೈಜೋಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಜಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಹೇಶ್, ಸಿದ್ದೇಶ್ ಇತರರು ಹಾಜರಿದ್ದರು. ನಮಸ್ಕಾರ. ಇವತ್ತು 5 ಲೋಡ್ ಹೋಗ್ತಾ ಇದೆ. ಆವ್ರೇಜು ಪ್ರತಿ ದಿವಸ ನಾವು ಇಲ್ಲಿ ಬಂದಾಗ 6 ರಿಂದ 8 ಲೋಡ್ ಹೋಗುತ್ತೆ. ಇವತ್ತು ಪತ್ರಿಕಾಗೋಷ್ಠಿ ಇರೋದ್ರಿಂದ 5 ಲೋಡ್ ಇದೆ. ಜೊತೆಗೆ 1 ಲೋಡು ಇದು ಬೂಸ ತುಂಬ ವೀಕ್ ಆಗಿರೋ ಹಸುಗಳಿಗೆ ಊಟಕ್ಕೆ ಇದನ್ನು ನಾವು ಕೊಡ್ತಾ ಇದ್ದೀವಿ. ಅನೇಕ ಸಣ್ಣ ಸಣ್ಣ ಕರುಗಳು ಭಾಳ ನಿತ್ರಾಣವಾಗಿವೆ. ಸೊ ಅವುಗಳಿಗೂ ಕೊಟ್ಟಿದ್ದೀವಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಇಲ್ಲಿಯ ಡಾಕ್ಟರ್ ಪ್ರಸಾದ್ ಅವ್ರ ಜೊತೆ ಮಾತಾಡಿದೆ. ಪಶುಸಂಗೋಪನಾ ಇಲಾಖೆ ಜೊತೆ ಮಾತಾಡಿದ್ದೀನಿ. ನಾವು ಈ ಮಳೆ ಬರೋವರೆಗೆ ಇಲ್ಲಿ ಯಾವ ರೀತಿಯಲ್ಲಿ ಏನು ಸಹಾಯ ಬೇಕು, ಮುಖ್ಯವಾಗಿ ಔಷಧೋಪಚಾರಗಳು ನಾವು ರೆಡಿ ಇದ್ದೀವಿ, ಹಣಿ ಇದ್ದೀವಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ. ನೀರು ಮೇವು ಕೊಟ್ಕೊಂಡು ಆ ಹಸುಗಳು ಸಾಯದೇ ಇರಲಿ ಅಂತ ನಾನು ಪ್ರಾರ್ಥಿಸ್ಕೋತೀನಿ. ಈಗ ಒಬ್ಬ ಬಂದಿದ್ದಾನೆ, ಅವನು ಅಳ್ತಾ ಹೇಳ್ತಾನೆ 3 ಹಸು ಸತ್ತು ಹೋಗ್ಬಿಡ್ತು, ಹುಲ್ಲಿಲ್ಲದೆ. ಈಗ ಅದಕ್ಕೆ ತಕ್ಷಣ 1 ಲೋಡ್ ಅಲ್ಲಿ ತಕ್ಷಣಕ್ಕೆ ಕಳಿಸ್ತಾ ಇದ್ವಿ. ಸೊ ನಾವು ಇದು ಕಳೆದ ಹಲವಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಾಧ್ಯಮ ಮಿತ್ರರ ಒಂದು ಸಹಕಾರ ಅಮೂಲ್ಯವಾದದ್ದು. ನಾವು ಹೀಗೆ ಕಂಟಿನ್ಯೂ ಮಾಡ್ತೀವಿ ಮಳೆ ಬರೋವರೆಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವು ಬಂದಿರೋದು ಇನ್ಫೋಸಿಸಿಂದ. ಎಲ್ಲರೂ ನಮ್ಮನ್ನ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡಿದ್ದಾರೆ. ನಾವು ಸ್ಟೂಡೆಂಟ್ಸ್ ಅಲ್ಲ. ಸೊ ವಿ ಆರ್ ವರ್ಕಿಂಗ್ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂದ ಇನ್ಫೋಸಿಸ್ ಕಂಪ್ನಿ. ನಮ್ಮ ಜೊತೆ ಸುಮಾರು ಜನ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಲೈಕ್ ನಮ್ಮ ಕೊಲೀಗ್ಸ್ ಎಲ್ಲ ನಾವು 11 ಜನ ಬಂದಿದ್ದೀವಿ. ಸೊ ನಾವು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ ನಮ್ಮ ಇನ್ಫೋಸಿಸ್ ಕಡೆಯಿಂದ ಸುಧಾಮೂರ್ತಿ ಅವರು, ಆಮೇಲೆ ನಮ್ಮದು ಸಮರ್ಪಣ್ ಟೀಮು ಶ್ರೀನಿವಾಸ್ ಅವರು ಮತ್ತು ಮಹೇಶ್ ಎಲ್ಲ ಸೇರಿ ನಾವು ಈ ಜಪಾನಂದ ಸ್ವಾಮಿಗಳಿಗೆ ಸೊ ಈ ಬರಗಾಲ ಪೀಡಿತ ಅಂತ ಸುಮಾರು ವರ್ಷಗಳಿಂದ ಅವರಿಗೆ ಅವ್ರ ಜೊತೆ ಅನುದಾನ ಕೊಡ್ತಾ ಬಂದಿದ್ದೇವೆ. ಸೊ ಈ ವರ್ಷ ಕೂಡ ಆ ಥರ ನಡೀತಾ ಇದೆ. ಸೊ ನಾವು ಅನುದಾನ ಬರೀ ಕೊಡೋದಲ್ದೇ ಸೊ ನಾವು ಆಗಿ ನಮ್ಮ ವಾಲಂಟಿಯರ್ ಆಗಿ, ಅಂದರೆ ಯಾರೂ ಪ್ರೋತ್ಸಾಹ ಮಾಡಿದೆ ನಮ್ಮಿಂದ ತಿಳಿದು ಸೊ ನಾವು ಏನಾದರೂ ಒಂದು ಹಸುಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ಸೊ ನಾವು ಪ್ರತಿ ಶನಿವಾರ ಮತ್ತು ಭಾನುವಾರ ರಜೆ ಇರುತ್ತೆ. ಸೊ ಈ ರಜಾ ದಿನಗಳಲ್ಲಿ ನಾವು ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಸ್ವಯಂವಾಗಿ ನಾವು ಬಂದು ಈ ಸ್ವಾಮಿಗಳ ಜೊತೆ ಸ್ವಲ್ಪ ಕೈ ಜೋಡಿಸಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಯಾವ ರೀತಿ ಸಹಾಯ ಅಂದರೆ, ಈಗ ಸ್ವಾಮೀಜಿಯವರು ಹುಲ್ಲು ಮತ್ತು ಬೂಸ ಕೊಡ್ತಿದ್ದಾರೆ. ಸೊ ಈಗ ನಾವು ಹುಲ್ಲನ್ನ ತೊಗೊಂಡೋಗಿ ರೈತರಿಗೆ ಪ್ರಾಪರಾಗಿ ರೈತರಿಗೆ ಕಲಿಸೋದು. ಅಲ್ಲಿ ಬೂಸನ ಬಟ್ಟೆ ಸುಮ್ಮನೆ ನಾವು ಕರೆಕ್ಟಾಗಿ ಕಿಲಾರಿಗಳಿಗೆ ಕಲಿಸಿದ್ರೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ಬುಟ್ಟಿಯಲ್ಲಿ ಹಾಕಿ ಅದನ್ನು ನೀಟಾಗಿ ಕಲಿಸಿ ನಾವೇ ಕರೆಕ್ಟಾಗಿ ಹಸುಗಳು ಐಡೆಂಟಿಫೈ ಮಾಡೋದು ತಿನ್ನಿಸಿ. ಸೊ ಅದೊಂದು ನಮಗೊಂಥರ ತೃಪ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಸ್ವಯಂ ಸ್ಫೂರ್ತವಾಗಿ ನಾವೇ ಬಂದು ಸ್ವಾಮೀಜಿಯವರಿಗೆ ನೆರವಾಗ್ತೀವಿ. ಪ್ರತಿ ಶನಿವಾರ ಭಾನುವಾರ ಪ್ರತಿ ನಮ್ಗೆ ಯಾವಾಗ ಬಿಡುವು ಇರುತ್ತೆ ಪ್ರತಿ ಶನಿವಾರ ಭಾನುವಾರ ಸ್ವಾಮೀಜಿ ಇದ್ರೆ ಹೇಳ್ತಾರೆ, ಸರ್ ಈ ಥರ ಇದೇ ನಮ್ಮ ಶನಿವಾರ ಇದೆಯಾ ಹೇಳ್ತೀವಿ. ಇದೆಯಪ್ಪ ಈ ಥರ ಅಂದರೆ ಅದು ಖಂಡಿತವಾಗಿ ನಮ್ಮದೇ ಓನ್ ಟಿ ಮಾಡ್ಕೊಂಡು, ಯಾರು ಇದು ಮಾಡಿದೆ ನಮ್ಮದೇ ಓನ್ ಹಾಕೊಂಡು ಇಲ್ಲೇ ಟಿ ಟಿಯಲ್ಲಿ ನಾವೇ ಬರ್ತೀವಿ. ನಿಮ್ಮ ಹೆಸರು? ವಿನೋದ್ ಪಾಟೀಲ್.